ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿಬಿಡಿ. ಸೊ ಇದು ಸಂಡೇ ಬ್ಲಾಗ್ ಗೈಸ್. ಸಂಡೇ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತಂತಂದರೆ, ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಮನೆ ಮತ್ತಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವಳು ಕನ್ಸೀವ್ ಆಗಿದ್ದಾಳೆ, ಸೊ ಇಲ್ಲೇ ಇದ್ದಾಳೆ. ಸೊ ಹಾಗೆ ಮತ್ತಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದೀವಿ. ಕೆಲಸ ಎಲ್ಲ ಮುಗೀತು, ಕೆಲಸ ಎಲ್ಲ ತಿಂಡಿ ಎಲ್ಲ ಆಯಿತು. ಸೊ ಹಾಗಾಗಿ ಮಳೆ ಬರ್ತಾ ಇತ್ತು, ಹೀಗೆ ವೇಟ್ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಸಡನ್ ನನಗೆ ಯಾವ ಮೋಡ ಬರುತ್ತೋ ಗೊತ್ತಾಗಲ್ಲ. ಸೊ ಹೀಗೆ ವೇಟ್ ಮಾಡ್ತಾ ಇದ್ದೀವಿ. ಅವರಲ್ಲಿ ವೇಟ್ ಮಾಡ್ತಿದ್ದಾರೆ ನಮಗೋಸ್ಕರ. ನಮ್ಮ ಬುಜ್ಜಕ್ಕ ಪಾಚಿ ಮಾಡಿ ಅವಾಗೆ ಎದ್ಲಿ. ಇವಳು ಎದ್ಮೇಲೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇವಳು ನಿದ್ದೆ ಮಾಡಿ ಎದ್ಲೆ ಸ್ವಲ್ಪ ಚೆನ್ನಾಗಿರ್ತಾಳೆ, ಸ್ವಲ್ಪ ಹಠ ಮಾಡಲ್ಲ ಜಾಸ್ತಿ. ಹಾಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಹೇಗಿದೆ ನನ್ನ ವಿಡಿಯೋಸ್ ಎಲ್ಲ? ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗ್ತಿದೆನಾ? ಪ್ಲೀಸ್ ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೊಸದಾಗಿ ಯಾರು ನೋಡ್ತಿದ್ದೀರಾ? ಸೊ ಎಲ್ಲ ನಾನು ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಸೊ ಹೊರಡೋಣ ಅಂತೇಳಿ ಸ್ಟಾರ್ಟ್ ಆಗ್ತಾಯಿದ್ವಿ. ಇವರಿನ್ನ ರೆಡಿ ಆಗಿದ್ದಿಲ್ಲ. ಸೊ ಇವರು ಸ್ವಲ್ಪ ಬಾಚಿಕೊಂಡು ಬೇಗ ಹೋಗಿ ಬರೋಣ, ಮಳೆ ಬರೋ ಹಾಗಿದೆ. ಅಷ್ಟಕ್ಕೆ ಮುಂಚೆ ಮಳೆ ಸ್ಟಾರ್ಟ್ ಆಗಿತ್ತು, ಮಳೆ ನಿಂತಲಿ ಅಂತ ನಾವು ವೇಟ್ ಮಾಡ್ತಾಯಿದ್ವಿ. ಸೊ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಸೊ ಹೋಗಿ ಬರೋಣ, ಅವಳನ್ನ ಮಾತಾಡ್ಸ್ಕೊಂಡು ಬರೋಣ ಅಂತೇಳ್ಬಿಟ್ಟು. ಅವಳು ಪ್ರೆಗ್ನೆನ್ಸಿ ಆದಾಗಿಂದ ಸೊ ಮಾತಾಡ್ಸೋಕ್ಕೆ ಆಗಲಿಲ್ಲ. ಅಸಲು ನನಗೆ ಹೋಗೋಕ್ಕೂ ಆಗಿಲ್ಲ, ಮಾತಾಡ್ಸ್ಕೊಂಡು ಬರೋಣ ಅಂತೂ ಆಗಿಲ್ಲ. ಸೊ ಹಾಗಾಗಿ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ, ಹೋಗೋಣ ಒಂದಿನ. ಪಾಪ ನಾ ಅಸಲು ಮಾತಾಡ್ಸ್ಕೊಂಡೇ ಬಂದಿಲ್ಲ ಅವಳನ್ನ ಅಂತೇಳ್ಬಿಟ್ಟು ಸಂಡೇ ಫಿಕ್ಸ್ ಆಗಿದ್ವಿ ಈಗ. ಈ ಸಂಡೇ ಬ್ಲಾಗ್ ಇದು. ಸೊ ಮಳೆ ಆವತ್ತಿನ ದಿನ ಫುಲ್ ಇತ್ತು. ಸ್ಟಾಪ್ ಆಗಲಿ ಅಂತ ವೇಟ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಮಳೆ ಬಳಸೊಳಗೆ ಮನೆ ಸೇರ್ಕೊಂಡಿವಿ. ರೀಚ್ ಆಗಿದ ತಕ್ಷಣ ನಮ್ಮ ದೈವಿಕ್ಕು ಅಲ್ಲಿ ಹುಡುಗರು ನೋಡಿದ ತಕ್ಷಣ ಆಟಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ. ಸೊ ಅಣ್ಣ ಮನೆಯಲ್ಲೇ ಇದ್ದರು. ಸೊ ಸಂಡೇ ಅಲ್ವಾ, ಅವತ್ತಿನ ಅಣ್ಣಗೆ ಆಫೀಸ್ ಇರೋಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಅಣ್ಣನ ಮಾತಾಡಿಸ್ಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ನಂಗೆ ತುಂಬ ಇಷ್ಟ. ಅವಳ ಮನೆಗೆ ಹೋಗಬೇಕು ಅಂದರೆ, ಯಾಕಂದರೆ ಅವಳ ಮನೆಗೆ ಹೋದ ತಕ್ಷಣ ಒಂಥರ ಪಾಸಿಟಿವ್ ವೆಬ್ಸ್ ಇರುತ್ತೆ. ನನಗೆ ತುಂಬ ಇಷ್ಟ ಅವಳ ಮನೆಗೆ ಹೋಗಬೇಕು ಅಂತೇಳ್ಬಿಟ್ಟು. ಹಾಗಾಗಿ ನಾನು ದಿನ ಹೋಗ್ತೀನಿ ಅಂತ ಅಂದ್ಕೋಬೇಡಿ. ಸೊ ಅವಳು ಪ್ರೆಗ್ನೆಂಟ್ ಅಲ್ವಾ, ಸೊ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ಇವಾಗ ನಾನು ತುಂಬ ಚೆನ್ನಾಗಿದ್ದಾಳೆ. ನೆಕ್ಸ್ಟ್ ನಾನು ಮಾತಾಡ್ಸ್ಕೊಂಡು ಬಂದಮೇಲೆ ಅವಳಿಗೆ ಶ್ರೀಮಂತ ಅವ್ರ ಊರಲ್ಲಿ ಅನಂತಪುರಲ್ಲಿ ಅಣ್ಣ ಶ್ರೀಮಂತ ಮಾಡಿಸ್ತಿದ್ದಾರೆ. ಸೊ ನನ್ನ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಹೋಗೋಕ್ಕಾಗಲಿಲ್ಲ ಗೈಸ್. ಸೊ ಹಾಗಾಗಿ ನಮಗೆ ರೀಚ್ ಆಗಿದ ತಕ್ಷಣ ನಿಮ್ಗೆ ಫಸ್ಟ್ ಕಾಫಿ ಟೀ, ತಣ್ಣಪಿತ್ತಲ್ವ, ಮಳೆ ಫುಲ್ ಬರ್ತಾಯಿತ್ತು. ಕಾಫಿ ಅಥವಾ ಟೀ ಮಾಡ್ಕೊಡ್ತೀನಿ ಅಂದರು. ಟೀ ಮಾತಾಡ್ಕೊಂಡು ಸುದ್ದು ಆರಾಮಾಗಿ ಟೀ ಕುಡ್ಕೊಂಡ್ವಿ. ನನಗೆ ಎಲ್ಲಿ ಹೋದರೂ ಆ ಟೀ ಕಾಫಿ ಇರಲೇಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ಪ್ರೀವಿಯಸ್ ಬ್ಲಾಗ್ನ ನೋಡಿರ್ತೀರ. ಸೊ ಹಾಗಾಗಿ ಟೀ ಕುಡ್ಕೊತ ಅವಳು ಏನೇನು ಜ್ಯುವೆಲ್ಲರಿ ತೊಗೊಂಡಿದ್ದಾಳೆ. ಸೊ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ಲು. ತುಂಬ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ಕೊತ ಸುದ್ದಿ ಮಾಡ್ಕೊತ ಕೂತ್ಕೊಂಡಿದ್ವಿ. ಸೊ ಅಲ್ಲಿ ನಾವು ಅವಳಿಗಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ತೊಗೊಂಡಿದ್ವಿ ಅಲ್ಲಿ ದಾರಿಯಲ್ಲಿ. ಸೊ ಆ ಕ್ಲಿಪ್ಪು ಮಿಸ್ ಆಗಿದೆ ಗೈಸ್, ನಾನು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಬೇಕ್ರಿಯಲ್ಲಿ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ, ಮಿಸ್ ಆಗಿದೆ ಕ್ಲಿಪ್ ಅದು ನನಗೆ. ಸೊ ಇಲ್ಲಿ ಸುದ್ದಿ ಉಟ್ಕೊತ ಕೂತ್ಕೊಂಡಿದ್ವಿ ಇಲ್ಲಿ.
ಅದಾದಮೇಲೆ ಆದ್ಯ ಅವಳು ನಾನು ಮಾತಾಡ್ತಾನೇ ಇಲ್ಲ, ಫೋನಲ್ಲಿ ಮಾತ್ರ ಅದೇ ಮನೆಗೆ ಬರಲ್ವಾ ಅದೇ ಮನೇಲಿ ಬರಲ್ವಾ ಅಂತ ಕೇಳ್ತಿರ್ತಾಳೆ. ಇವಾಗ ಮಾತಾಡಮ್ಮ ಅಂದರೆ ನಾಚಿಗೆ ಬೀಳ್ತಿದ್ದಾಳೆ ಅವಳು. ಸೊ ಅವಳು UKG LKG ಸ್ಟಡಿ ಮಾಡ್ತಿದ್ದಾಳೆ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ಸೂಪರಾಗಿ ಮಾತಾಡ್ತಾಳೆ ಅವಳು. ಎಲ್ಲ ಗಲಾಟೆ ಇತ್ತು ಮನೆ ಅವಳದು ಅವತ್ತಿನ ದಿನ. ಸೊ ಹುಡುಗರು ತುಂಬಾ ಹಠ ಮಾಡಿ ತುಂಬಾ ಗೇಮ್ಸ್ ಎಲ್ಲ ಆಡ್ಕೊತ ಸುಸ್ತಾಗಿದ್ದರು. ಅದಾದಮೇಲೆ ಅಡುಗೆ ಮಾಡಿದ್ಲು ಅವಳು ನಮಗೋಸ್ಕರ. ಸೊ ಅಡುಗೆನೂ ಸೂಪರಾಗಿತ್ತು. ಊಟ ಮಾಡಿಕೊಂಡು ಮಕ್ಕಳಿಗೆ ಊಟ ಮಾಡಿಸಿ ಅವತ್ತಿನ ಪ್ಲ್ಯಾನ್ ನಮಗೆ ಚೇಂಜ್ ಆಯಿತು. ಜಸ್ಟ್ ನಾವು ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಲ್ಲ. ಸೊ ಅವತ್ತಿನ ಮೂವಿಗೆ ಹೋಗೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ವಿ ನಾವು. ಸೊ ನಾವು ಆ್ಯಕ್ಚುಲಿ ಅವಾಗೇ ನಾವು ಯಾವಾಗೂ ಅಂದ್ಕೊಂಡಿವಿ ಮೂವಿಗೆ ಹೋಗೋಣ ಅಂತೇಳ್ಬಿಟ್ಟು. ಅದು ರೀಸೆಂಟಾಗಿ ಬಂದಿದೆ ನೋಡಿ, ಜೂನಿಯರ್ ಅಂತ ಹೇಳ್ಬಿಟ್ಟು ಜೂನಿಯರ್ ಮೂವಿಗೆ ಹೋಗಿದ್ವಿ. ಸೊ ಮೂವಿ ಚೆನ್ನಾಗಿದೆ. ಪ್ಲ್ಯಾನ್ ಚೇಂಜ್ ಆಗಿ ಅವತ್ತಿನ ಈವ್ನಿಂಗ್ ಮೂವಿಗೆ ಹೋದ್ವಿ. ಮಳೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಆದ್ವಿ ಗಾಯ್ಸ್. ನಾವು ಸ್ಟಾರ್ಟ್ ಆದಮೇಲೆ ಮಳೆ ಬಂತು. ತುಂಬ ಒಂಥರ ಇದು ಅನಿಸ್ಬಿಡ್ತು. ಅಂದರೆ ಮಕ್ಕಳು ಇಟ್ಕೊಂಡು ಮೂವಿಗೆ ಹೋಗೋದು ತುಂಬ ಕಷ್ಟ ಅಲ್ವಾ. ಹಾಗೆ ಸ್ಟಾರ್ಟ್ ಆಗಿದ್ವಿ ಅಂತ ಹೇಳ್ಬಿಟ್ಟು ಹಾಗೆ ರೀಚ್ ಆದ್ವಿ ಮೂವಿಗೆ. ಸೊ ಇಲ್ಲಿ ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ಸ್ಟಾರ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ವಿ ಇಲ್ಲಿ. ಎಸ್ తినేసివా ఏ అన్నం పెట్టుకోకూడదు మీకు పెరుగుంది ఇంకా ఇంత డబల్ యాక్షన్ లాగా తినేటప్పుడు సెల్ఫీ తీసుకునేటప్పుడు ఏమబ్బా అంతే అబ్బా ಈಗ ಊಟ ಆಯಿತು. ಊಟ ಮಾಡ್ತೀವಿ. ಇಲ್ಲಿಗೆ ಬಂದ ಸ್ವಲ್ಪ ಪ್ಲಾನಿಂಗ್ ಚೇಂಜ್ ಆಯಿತು. ಫಿಲಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತೇಳ್ಬಿಟ್ಟು. ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡೀವಿ. ಸೊ ಹಾಗಾಗಿ ಊಟ ಆಯಿತು, ಚೇಂಜ್ ಮಾಡಿಕೊಂಡು ನಾ ಮತ್ತೆ ಸಿಗ್ತೀನಿ ನಿಮಗೆ. ಅದು చూడమ్మా, ముందు చూడమ్మా. అది వద్దులే అది తీసుకో, ఆ గ్లాస్ తీసుకో. వాడు ఇగ్గకి రాదు, అది స్ట్రా ఇగ్గకి రాదు, స్ట్రా ఇగ్గకి రాదు వానికి రాదు. ಈ ಸ್ಯಾರೀಸ್ಗಳು ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದ್ದಾವೆ ಸ್ಯಾರೀಸ್ ನೋಡೋಕ್ಕೆ. ಈ ಸ್ಯಾರೀಸ್ ಅವಳು ಕಾಶಿಗೆ ಹೋಗಿದ್ರು, ಅವಳು ಕಾಶಿ ಟ್ರಿಪ್ ಹಾಕಿದ್ರು ಅವರು. ಸೊ ಕಾಶಿಯಲ್ಲಿ ತೊಗೊಂಬಂದಿದ್ದಾಳಂತೆ. ನನ್ನ ರೆಡ್ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯಿತು. 2 ಸ್ಯಾರೀಸ್ ತುಂಬಾ ಚೆನ್ನಾಗಿದ್ದಾವೆ. ಸೊ ಅವಳು ಶ್ರೀಮಂತ ಕೊಟ್ಟಿದ್ದ ಸ್ಯಾರಿ ಇದು, ಈಗ ಫಸ್ಟ್ ಒನ್ ಇದಲ್ಲ ಅದು, ಅದಕ್ಕೆ ಲೇಸ್ ಹಾಕಿ ಬಾರ್ಡ್ರ್ ಮಾಡಿಸಿ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿಸಿ ಅವಳು ಉಟ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವಳು ಫಂಕ್ಷನ್ಗೆ. ಸೊ ಇಲ್ಲಿ ಆದಮೇಲೆ ಇವರು ಊಟ ಮಾಡ್ತಿದ್ದಾರೆ. ನಮ್ಮದು ಊಟ ಆಯಿತು, ಇವರಿಗೆ ಊಟ ಬಡಿಸಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗೇ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಮೂವಿಗೆ ಸ್ಟಾರ್ಟ್ ಆದ್ವಿ ಗೈಸ್. ಇಲ್ಲಿ ಮೂವಿ ಸ್ಟಾರ್ಟ್ ಆದಮೇಲೆ ಇಲ್ಲಿ ನಮಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ಲು. ಸೊ ತೊಗೊಂಡು ನೆಕ್ಸ್ಟ್ ನಮಗೆ ಮೂವಿ ಸ್ಟಾರ್ಟ್ ಆದ್ವಿ. ಇಲ್ಲಿ ವೈಶುನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಅವ್ರ ಅಣ್ಣಗೆ ತುಂಬಾ ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಷ್ಟು ಮಾತಾಡ್ಸಿದ್ದಾರೆ. ಅವಳು ಹೋಗೋದೇ ಎಲ್ಲ ಆಟಾಡಿಸ್ತಾರೆ, ಹೋಗೋದೇ ಎಲ್ಲ ಅವಳು ಅಸಲು ಯಾವುದೋ ನ್ಯೂ ಫೇಸ್ ಎಲ್ಲ ಕಾಣ್ತಾ ಇದೆ ಅಂತ ಅಂದ್ಕೊಂಡು ಬೀಳ್ತಾಳೆ ಅವಳು. ಸೊ ಹಾಗಾಗಿ ನಾವಿಲ್ಲಿ ಸ್ಟಾರ್ಟ್ ಆದ್ವಿ.
ಸ್ಟಾರ್ಟ್ ಆಗಿದ ತಕ್ಷಣ ಮಳೆ ಜೋರಾಗಿ ಬಂದುಬಿಡ್ತು. ಕ್ಯಾಬ್ ಹಿಂಗೆ ಹತ್ತಿದ್ವಿ ಗಾಯ್ಸ್, ಹಿಂಗೆ ಸ್ಟಾರ್ಟ್ ಆದ್ವಿ, ಜೋರು ಮಳೆ ಬಂದುಬಿಡ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಂಟ್ರಿ ಆದ್ವಿ, ಟಿಕೆಟ್ಸ್ ತೊಗೊಂಡು. ಇನ್ನೂ ಮೂವಿ ಸ್ಟಾರ್ಟ್ ಆಗಿದ್ದಿಲ್ಲ ಗಾಯ್ಸ್. ಸೊ ನಾವು ಹೋಗಿ ಕೂತ್ಕೊಂಡು ಒಂದು 5 ಮಿನಿಟ್ಸ್ಗೆ ಮೂವಿ ಸ್ಟಾರ್ಟ್ ಆಯಿತು. ಸೊ ಮೂವಿ ಚೆನ್ನಾಗಿದೆ, ಸೂಪರಾಗಿದೆ ಮೂವಿ. ಇಂಟರ್ವೆಲ್ಗೆ ಇಲ್ಲಿ ಏನು ತರಬೇಕು ಹೇಳ್ತಾರೆ. ಅವ್ನು ಕೇಳಿಸ್ಕೊತಾನಿಲ್ಲ, ದಯವಿಟ್ಟು ತುಂಬಾ ಆಟ ಮಾಡ್ತಾಯಿದ್ದ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ಹೋದರೆ ಹೀಗೆ ಅಲ್ವಾ ಗಾಯ್ಸ್ ಮಕ್ಕಳು ಮಾಡೋದು. ಸೊ ಹೇಳ್ತಾ ಇದ್ರು ಕೂಡ ಅವ್ನು ಅರ್ಥ ಮಾಡ್ಕೊತಿದ್ದಿಲ್ಲ. ಸೊ ಅವ್ನಿಗೆ ಏನು ಬೇಕೋ ಕೊಡ್ಸ್ಕೊಂಬಂದ್ರು ಅವ್ರ ಅಪ್ಪಾಜಿ ಹೋಗಿಬಿಟ್ಟು. ಸೊ ಚೆನ್ನಾಗಿತ್ತು ಮೂವಿ. ಈಗ ಜ್ಯೂಸು ಅವ್ನಿಗೇನು ಬೇಕು ಕೋನ್ಸು ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ಚೆನ್ನಾಗಿತ್ತು ನನಗೆ ಫುಲ್ ಡೇ. ಅವಳು ಆದ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಆದ್ಯ ನನಗೆ ತುಂಬಾ ಇಷ್ಟ ಅವಳು ಮಾತಾಡೋದು ಅಂತಂದರೆ. ಸೂಪರಾಗಿತ್ತು ಅವತ್ತಿನ ದಿನ, ತುಂಬ ಎಂಜಾಯ್ ಮಾಡಿದ್ವಿ. ಹೀಗೆ ಕಾರ್ನ್ ಚೆನ್ನಾಗಿತ್ತು, ಅಲ್ಲಿ ಮೂವಿ ಕೂಡ ಚೆನ್ನಾಗಿತ್ತು ಗೈಸ್. ಸೂಪರಾಗಿತ್ತು ಮೂವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮನೆಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಏನು ಮಾಡೋಣ ಬ್ಲಾಗ್ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ತುಂಬ ಮಳೆ ಗಾಯ್ಸ್, ಮಳೆ ನೆನೆಸ್ಕೊಂಡು ಹೋಗಿದ್ವಿ, ನೆನೆಸ್ಕೊಂಡೇ ಬಂದ್ವಿ. ಸೊ ಮೂವಿ ಚೆನ್ನಾಗಿತ್ತು, ನೋಡ್ಬೋದು, ತುಂಬಾ ಚೆನ್ನಾಗಿದೆ ಮೂವಿ. ಹಾಗೆ ನನ್ನ ಫ್ರೆಂಡು ಚೆನ್ನಾಗಿದ್ದಾಳೆ, ಹಾಗೆ ಅವಳಿಗೆ ಸ್ವಲ್ಪ ಬ್ಲೆಸ್ ಮಾಡಿ ಗೈಸ್, ಸೇಫ್ ಡೆಲಿವರಿ ಆಗಲಿ, ಹಾಗೆ ಇಬ್ಬರು ಚೆನ್ನಾಗಿರಲಿ ಅಂತ ಆಶಿಸೋಣ. ಸೊ ನೋಡ್ಕೊಂಬನ್ನಿ. ನಾನು ಮೀಶೋಯಿಂದ ತಂದ್ಕೊಂಡಿದ್ದು ಸ್ಯಾರಿ ನಿಮಗೆ ತೋರಿಸೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ. ಸ್ಯಾರಿ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಸ್ಯಾರಿ. ನಾನು ಈ ಕ್ವಾಲಿಟಿಯಲ್ಲಿ ಮೀಶೋಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಮೀಶೋಲ್ಲಿ ತುಂಬಾ ನಾನು ಪರ್ಚೇಸ್ ಮಾಡಿದ್ದೀನಿ ಗೈಸ್, ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹುಡ್ಕೊಂಬನ್ನಿ. ವೆರಿ ಟ್ರೆಂಡಿಂಗ್ ಸ್ಯಾರಿ. ಮೀಶೋದಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು. ಎಲ್ಲ ಕಡೆ ಆನ್ಲೈನಲ್ಲಿ 899, 1099 ಆ ಥರ ಇತ್ತು. ಸೊ ಮೀಶೋಲ್ಲಿ ಸರ್ಚ್ ಮಾಡಿದ್ರೆ ಇತ್ತು. ಸ್ಯಾರಿ ಥರ ಕಟ್ ವರ್ಕ್ ಬಂದಿದೆ. ಇದಕ್ಕೆ ಇದು ಬ್ಲೌಸ್. ಬಟ್ ಇದು ಕ್ರಶ್ ಅಂತ ಹೇಳ್ತಾರೆ, ಬಟ್ ಕ್ರಶ್ ಸ್ಯಾರಿ ಅಲ್ಲ, ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದೆ. ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ, ಬಟ್ ಕ್ರಶ್ ಅಲ್ಲ, ಇದು ಸಾಫ್ಟ್ ಸಿಲ್ಕು. ಈ ಥರ ಇದು ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ. ನನಗೆ ತುಂಬ ಇಷ್ಟ ಆಯಿತು, ಕ್ಲಾತು ಚೆನ್ನಾಗಿದೆ. ನನಗೆ ಇದು 630 ರುಪೀಸ್ಗೆ ಬಂದಿದೆ. 630 ರುಪೀಸ್ ವಿತ್ ಬ್ಲೌಸ್ 630 ರುಪೀಸಿಗೆ ಬಂದಿದೆ. ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಈ ಪಾರ್ಸಲ್ ಬಂದಿದೆ, ತೋರಿಸ್ಬಿಟ್ಟು ಹೆಂಗೆ ಮಾಡೋದು ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಆದರೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ. ಸೊ ಹೊರಗಿಂದ ಪಾರ್ಸಲ್ ತಂದ್ಕೊಂಡಿದ್ವಿ, ಡಿನ್ನರು ಊಟ ಮಾಡಿ ಮಲ್ಬೋದೆ. ಸೊ ಯಾಕಂದರೆ ಮಧ್ಯಾಹ್ನ ತುಂಬ ಸುಸ್ತಾಗಿಬಿಟ್ಟಿದ್ವಿ. ಸೊ ಅಷ್ಟೇ ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಜೊತೆಗೆ ನನ್ನ ಜೀವಿತ ಆಗಿದೆ. ನಮಸ್ಕಾರ, ಗುಡ್ ನೈಟ್, ಬಾಯ್.